Okay, listen everyone. So this is the problem. Chennakeshava Limited issued a prospectus inviting application for 1 lakh equity shares of rupees 10 each at a premium of rupees 1 per share payable as follows. So 1 lakh shares na issue ಮಾಡಬೇಕು ಅಂತ ಇದು ಮಾಡಿದ್ರು ಚನ್ನಕೇಶವ ಲಿಮಿಟೆಡ್. ಸೊ ಒಂದು ಶೇರ್ ಫೇಸ್ ವ್ಯಾಲ್ಯೂ ಇಸ್ 10 rupees ಬಟ್ ಪ್ರೀಮಿಯಂ 1 ರೂಪಾಯಿ ಜಾಸ್ತಿ ತಗೋತಾ ಇದ್ದಾರೆ. ದಟ್ ಈಸ್ 11 rupees ಆಯ್ತು. ಶೇರ್ ಪ್ರೈಸ್ ಎಷ್ಟಾಯ್ತು? 11 rupees ಆಯ್ತು. ಸೊ ಆನ್ ಅಪ್ಲಿಕೇಶನ್ 2.5 2 rupees 50 paisa one ಇದಕ್ಕೆ ಅಪ್ಲಿಕೇಶನ್ಗೆ. ಸೊ ಆನ್ ಅಲಾಟ್ಮೆಂಟ್ 3.5 ಆನ್ ಅಲಾಟ್ಮೆಂಟ್ 3.5. ಸೊ ಇನ್ಕ್ಲೂಡಿಂಗ್ ಪ್ರೀಮಿಯಂ ಆ 1 ರೂಪಾಯಿ ಪ್ರೀಮಿಯಂನ ಅಲಾಟ್ಮೆಂಟ್ ಅಲ್ಲೇ ತಗೋತಾ ಇದ್ದಾರೆ. ಆನ್ ಫಸ್ಟ್ ಕಾಲ್ 2 rupees, ಫಸ್ಟ್ ಕಾಲ್ಗೆ ಎಷ್ಟು 2 rupees. ಸೊ ಎಷ್ಟಾಯ್ತು 6.8 ಆಯ್ತು. ಸೊ ಇನ್ 3 rupees ಉಳಿಯುತ್ತೆ. 11 rupees ಶೇರು. ಸೊ ಇನ್ ಎಷ್ಟು ಉಳಿಯುತ್ತೆ 3 rupees ಆಗುತ್ತೆ. ಸೊ 3 rupees ಇಸ್ ಫೈನಲ್ ಕಾಲ್. ಸೊ 11 rupees ಶೇರ್ಸ್ ನ ಅಪ್ಲಿಕೇಶನ್ ಅಲ್ಲಿ 2.5 ತಗೋತಾರೆ ಪ್ಲಸ್ ಅಲಾಟ್ಮೆಂಟ್ ಅಲ್ಲಿ 3.5 ಮತ್ತೆ ಫಸ್ಟ್ ಕಾಲ್ 2 rupees. ಇನ್ ಮಿಕ್ಕಿದೆಷ್ಟು 6-8 rupees ಆಯ್ತು. ಬ್ಯಾಲೆನ್ಸಿಂಗ್ ಇಸ್ ಎಷ್ಟು 3 rupees ಆಯ್ತು. ಸೊ ಫಸ್ಟ್ ಫೈನಲ್ ಕಾಲ್ ಅಥವಾ ಸೆಕೆಂಡ್ ಕಾಲ್ಗೆ ಎಷ್ಟು ತಗೋತಾರೆ ದುಡ್ಡನ್ನ? ದಟ್ಸ್ ಅಮೌಂಟಿಂಗ್ rupees 3 rupees. ಸೊ ಅದು ಅಲ್ಲಿ ನಮ್ಗೆ ತಿತ್ತು. ನೆಕ್ಸ್ಟ್ ಅಪ್ಲಿಕೇಶನ್ ವರ್ ರಿಸೀವ್ಡ್ ಫಾರ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟು ನೋಡಿ 1,44,000. ಸೊ ಅಪ್ಲಿಕೇಶನ್ ಎಷ್ಟಕ್ಕೆ ರಿಸೀವ್ ಮಾಡ್ತಾರೆ 1,44,000ಗೆ ಅಪ್ಲಿಕೇಶನ್ ನ ರಿಸೀವ್ ಮಾಡ್ತಾರೆ. 1,44,000 ದ ರಿಸೀವ್ಡ್ ಅಪ್ಲಿಕೇಶನ್ ಫಾರ್ 1,44,000. ಸೊ ವರ್ಕಿಂಗ್ ನೋಟ್ ಇಲ್ಲೇ ಮಾಡ್ಬಿಡ್ತೀನಿ ನಾನು. ಸೊ 1,44,000 ಅಲ್ಲಿ ಅಂಡ್ ಅಲಾಟ್ಮೆಂಟ್ ಪ್ರೋರೇಟಾ ಪ್ರಕಾರ ಮಾಡಿದೆಷ್ಟು 1,20,000. ಪ್ರೋರೇಟಾ ಪ್ರಕಾರ ಮಾಡಿದೆಷ್ಟು 1,20,000. ಅಂದ್ರೆ ರಿಮೈನಿಂಗ್ ಏನು 24,000 ಶೇರ್ಸ್ ನ ಏನ್ ಮಾಡಿದ್ರು ದ ರಿಜೆಕ್ಟೆಡ್ ಅಂಡ್ ರೀಫಂಡೆಡ್. ರೆಫ್ಯೂಸ್ ಮಾಡಿ ಅದನ್ನ ಏನ್ ಮಾಡಿದ್ರು ದ ರಿಜೆಕ್ಟೆಡ್ ಅಂಡ್ ರೀಫಂಡೆಡ್. 1,40,000 44,000 ಶೇರ್ಸ್ ಅಲ್ಲಿ 1,20,000 ಮಾತ್ರ ಅಕ್ಸೆಪ್ಟ್ ಮಾಡಿ 24,000 ಶೇರ್ಸ್ ನ ರೀಫಂಡ್ ಮಾಡಿದ್ರು. ಅವ್ರಿಗೂ ವಾಪಸ್ಸು ದುಡ್ಡು ಕೊಟ್ರು. ಸೊ ಒಂದ್ ಅರ್ಥ ಮಾಡ್ಕೋಬೇಕು, ಪ್ರೋರೇಟ ಪ್ರಕಾರ ಮಾಡಿದ್ದಲ್ಲಿ ಆಕ್ಚುಲಿ ಅವ್ರು ಇಶ್ಯೂ ಮಾಡಕ್ ಕೊಟ್ಟಿದ್ರು. ಈಗ ಇಶ್ಯೂ ಮಾಡ್ತಾ ಇರೋದು 1,20,000 ಶೇರ್ಸ್. ನೌ ದೇ ಇಶ್ಯೂಯಿಂಗ್ 1,20,000 ಶೇರ್ಸ್. ಬಟ್ ಆಕ್ಚುಲಿ ಅವ್ರು ಇಶ್ಯೂ ಮಾಡ್ತಾ ಇರೋದು ಎಷ್ಟು 1 lakh. ಅಂದ್ರೆ ರೇಷಿಯೋ ಮಾಡಿದ್ರೆ ಎಷ್ಟಾಗುತ್ತೆ ಇದು 6:5. ಅಂದ್ರೆ 5 ಶೇರ್ ಇರೋರ್ಗೆಲ್ಲ 6 ಶೇರ್ಗಳನ್ನ ಕೊಟ್ರು. ದಿಸ್ ಇಸ್ ದ ಪ್ರೋರೇಟಾ ಕ್ಯಾಲ್ಕುಲೇಷನ್. ಅಂದ್ರೆ 1 lakh 20,000 ಏನಿದೆ ಎಕ್ಸಸ್ ಶೇರ್ಸ್ ಅಂದ್ರೆ 1 lakh ಇಶ್ಯೂ ಮಾಡಕ್ ಕೊಟ್ಟಿರೋದು. ಸೊ 20,000 ಎಕ್ಸಸ್ ಶೇರ್ಸ್ ಏನಿದೆ ಅದನ್ನ ಪ್ರೋರೇಟಾ ಪ್ರಕಾರ ಅಂದ್ರೆ 5 ಶೇರ್ಸ್ ಇರೋರ್ಗೆಲ್ಲ ದೇ ಇಶ್ಯೂಡ್ 6 ಶೇರ್ಸ್ ನ ಇಶ್ಯೂ ಮಾಡೋದು. ದಿಸ್ ಇಸ್ ದ ಫಸ್ಟ್ ನೋಟ್. ಸೊ ನೆಕ್ಸ್ಟ್ ನೋಟ್ ಯಾವ್ದ್ರಲ್ಲಿ ಬರುತ್ತೆ ಅಂತ ನೋಡ್ತೀನಿ. ಅಲಾಟ್ಮೆಂಟ್ ಪೂನಂ ಅಂತ ಒಬ್ಬ ಟು ಹೂಮ್ 1,000 ಶೇರ್ಸ್ ವರ್ ಅಲಾಟೆಡ್. ಅವ್ರಿಗೆ ಪೂನಂ ಅನ್ನೋರ್ಗೆ 1,000 ಶೇರ್ಸ್ ಅಲಾಟ್ ಆಗಿತ್ತು. ಶಿ ಹ್ಯಾಸ್ ವಿತ್ 1,000 ಶೇರ್ಸ್ ಆಕ್ಚುಯಲ್ ಶೇರ್ಸ್ 1,000 ಆಕ್ಚುಯಲ್ ಆಗಿ 1,000 ಶೇರ್ಸ್ ಅಲಾಟ್ ಆಗಿತ್ತು. ಫೇಲ್ ಟು ಪೇ ಅಲಾಟ್ಮೆಂಟ್ ಮನಿ ದುಡ್ಡು ಕಟ್ಟಲ್ಲ. ಅಂಡ್ ಸಬ್ಸಿಕ್ವೆಂಟ್ ಫೇಲ್ಯೂರ್ ಆಫ್ ಫಸ್ಟ್ ಕಾಲ್ ಆರ್ ಶೇರ್ಸ್ ಫಾರ್ ಫೇಲ್ಡ್. ಅಲಾಟ್ಮೆಂಟ್ ಕಟ್ಟಲಿಲ್ಲ, ಅಪ್ಲಿಕೇಶನ್ ತಗೊಂಡಿದ್ದಾರೆ. ಸೊ ಅಲಾಟ್ಮೆಂಟ್ ಕಟ್ಟಲ್ಲ ಮತ್ತೆ ಫಸ್ಟ್ ಕಾಲ್ ಕಟ್ಟಲ್ಲ. ಫಸ್ಟ್ ಕಾಲ್ ಕಟ್ಟದೆ ಇದ್ದಷ್ಟು ಏನ್ ಮಾಡ್ಬಿಡ್ತಾರೆ ಅವ್ರನ್ನ ಫರ್ಫಿಟ್ ಮಾಡಕ್ ಬಿಡ್ತಾರೆ. ಫಸ್ಟ್ ಕಾಲ್ ಕಟ್ಟದೆ ಅಷ್ಟು ಏನ್ ಮಾಡ್ಬಿಡ್ತಾರೆ ಫರ್ಫಿಟ್ ಮಾಡ್ತಾರೆ ಅಂಡ್ ಫರ್ಫಿಟೆಡ್. ನೆಕ್ಸ್ಟ್ ಸ್ಫೂರ್ತಿ ಅಂದ್ರೆ ಫಸ್ಟ್ ಇದು ಏನು ಅಲಾಟ್ಮೆಂಟ್ ಕಟ್ಟಲಿಲ್ಲ ಅಂದ್ರೆ ಮಾತ್ರ ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದು ಇಲ್ಲಿ. ಸೊ ಅಲಾಟ್ಮೆಂಟ್ ಕಟ್ಟಿಲ್ಲ ಅಂದಿದ್ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡೋದು. ಇನ್ನೊಬ್ರು ಸ್ಫೂರ್ತಿ ದ ಹೋಲ್ಡರ್ ಆಫ್ 1,200 ಶೇರ್ಸ್ ಫೇಲ್ ಟು ಪೇ 2 ಕಾಲ್ಸ್. 2 ಕಾಲ್ ಕಟ್ಟಲ್ಲ. ಫಸ್ಟ್ ಕಾಲು ಕಟ್ಟಲ್ಲ, ಸೆಕೆಂಡ್ ಕಾಲು ಕಟ್ಟಲ್ಲ. ಶೇರ್ಸ್ ಫರ್ಫಿಟೆಡ್ ಆಫ್ಟರ್ ಸೆಕೆಂಡ್ ಕಾಲ್ ಆದಷ್ಟು ಅವ್ರ ಶೇರ್ ಕೂಡ ಏನ್ ಮಾಡ್ತಾರೆ ಫರ್ಫಿಟ್ ಮಾಡ್ತಾರೆ. ದ ಫರ್ಫಿಟೆಡ್ ಶೇರ್ ವಾಸ್ ರೀಇಶ್ಯೂಡ್. ಅದೇನಿದೆ 1,000 ಶೇರ್ಸ್ ಪೂನಮ್ದು, 1,200 ಶೇರ್ಸ್ ಸ್ಫೂರ್ತಿದು, ಇಬ್ರದ್ದು 1,000 ಶೇರ್ಸ್ ಪೂನಂ, 1,200 ಶೇರ್ಸ್
ಸ್ಫೂರ್ತಿ ಇಬ್ರದ್ದು ಏನ್ ಮಾಡ್ತಾರೆ, ಹರ್ಷಿತಾಗೆ 8 rupees ಡಿಸ್ಕೌಂಟ್ ಅಲ್ಲಿ ರೀಇಶ್ಯೂ ಮಾಡ್ತಾರೆ. ಸೊ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಪೂನಮ್ ಮಾತ್ರ, ಯಾಕೆಂದ್ರೆ ಅಲಾಟ್ಮೆಂಟ್ ಕಟ್ಟಿಲ್ಲ, ಸೊ ಅದೊಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ನೋಡಿ ಇಲ್ಲಿ ಪೂನಮ್ ಆಕ್ಚುಯಲ್ ಶೇರ್ಸ್ ಎಷ್ಟು, 1000 shares. ಅಕಾರ್ಡಿಂಗ್ ಟು ಪ್ರೋರೇಟಾ ಪ್ರಕಾರ 1000 ಗೆ ಎಷ್ಟು ಸಿಗುತ್ತೆ ಅಂತ ನೋಡೋಣ. 1000 shares ಆಕ್ಚುಲಿ ನಾನು ಹೇಳ್ದೆ 5 shares ಇರೋರಿಗೆಲ್ಲ 6 shares ಅಂದ್ರೆ 6 divided by 5. 1000 into 6 divided by 5. 1000 into 6 divided by 5. ಎಷ್ಟು ಬರುತ್ತೆ ಅದು? 1000 into 6 divided by 5. 1000 into 6 divided by 5 ಅಂತ ಅಂದ್ರೆ ದಟ್ಸ್ ಬಿಕಮ್ 1200. ಪ್ರೋರೇಟಾ ಪ್ರಕಾರ 1000 shares ಅಲಾಟ್ ಆಗಲ್ಲ, ಎಷ್ಟಾಗುತ್ತೆ? 1200 shares ಆಗುತ್ತೆ. ಅಂದ್ರೆ ಎಕ್ಸಸ್ ಶೇರ್ಸ್ ಎಷ್ಟಾಗುತ್ತೆ? The excess shares become 200 shares. The excess shares become 200 shares. So excess shares ಎಷ್ಟಾಗುತ್ತೆ? 200 shares ಆಗುತ್ತೆ. ಸೊ ಇದರಲ್ಲಿ ಅಲಾಟ್ಮೆಂಟ್ ಎಷ್ಟು ಕೊಡ್ಬೇಕಾಯ್ತು? ಅಲಾಟ್ಮೆಂಟ್ ಆಗಿದ್ರೆ, ಅಲಾಟ್ಮೆಂಟ್ ಕೊಟ್ಟಿಲ್ಲ ಅಲ್ಲ ಪೂನಮ್ಮು, ಸೊ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ 1000 into ಎಷ್ಟು ಅಲಾಟ್ಮೆಂಟ್? ಒಂದು ಅಲಾಟ್ಮೆಂಟ್ಗೆ ಎಷ್ಟು ನೋಡಿ ಇಲ್ಲಿ 3.5 rupees ಇಲ್ಲಿದೆ ನೋಡಿ, ಇಲ್ಲಿ ಅಲಾಟ್ಮೆಂಟ್ ಎಷ್ಟು? 3.5 rupees. 1000 into 3.5 ಎಷ್ಟು ಕಟ್ಬೇಕಾಯ್ತು ಪೂನಮ್ಮು? 3500. ಅದರಲ್ಲಿ ಒಂದು ಅಡ್ಜಸ್ಟ್ ಮಾಡಿರೋದನ್ನ ಅಪ್ಲಿಕೇಶನ್ ಮನಿ ಮೈನಸ್ ಎಕ್ಸಸ್ ಅಪ್ಲಿಕೇಶನ್ ಮನಿ ಮೈನಸ್ ಎಕ್ಸಸ್ ಅಪ್ಲಿಕೇಶನ್ ಮನಿನ ಏನ್ ಮಾಡ್ಬೇಕು ನಾವಿಲ್ಲಿ? ಮೈನಸ್ ಮಾಡ್ಬೇಕು. ಸೊ ಅಲಾಟ್ಮೆಂಟ್ ಮನಿ ಅಲಾಟ್ಮೆಂಟ್ ಮನಿ ಇಸ್ 1000 shares ಅಲ್ಲ ಪೂನಮ್. ಆಕ್ಚುಲಿ ಶಿ ಅಪ್ಲೈಡ್ ಫಾರ್ 1000 shares. ಪ್ರೋರೇಟಾ ಪ್ರಕಾರ ಅಲ್ಲ, ಇದ್ರ ಪ್ರಕಾರ 1000 shares. ಸೊ ಎಕ್ಸಸ್ ಅಪ್ಲಿಕೇಶನ್ ಮನಿ ಅಂದ್ರೆ ಅದನ್ನ ಮೈನಸ್ ಮಾಡ್ಬೇಕಾಗತ್ತೆ. ಎಕ್ಸಸ್ ಎಷ್ಟು ಅಪ್ಲಿಕೇಶನ್ ಸಿಕ್ಕಿರೋದು ಅವ್ರಿಗೆ? ಸೊ 200 ಅಲಾಟ್ಮೆಂಟ್ ಅಲ್ಲ, ಜಸ್ಟ್ 200 ಇಂಟು ಅಪ್ಲಿಕೇಶನ್ ಎಷ್ಟು ಒಂದಕ್ಕೆ? 2.5. ಸೊ ಇದನ್ನ ಮೈನಸ್ ಮಾಡ್ತೀವಿ. ದಟ್ ಈಸ್ 200 into 5 ಅಂದ್ರೆ 500 minus 500. ಸೊ 3500 minus 500. 3500 minus 500 is 3000. 3500 minus 500 ಎಷ್ಟು? 3000. ಇದು ಪೂನಮ್ಮು ಅಲಾಟ್ಮೆಂಟ್ ಕಟ್ಬೇಕಾಗಿರೋ ದುಡ್ಡು, ಅದು ಕಟ್ಲಿಲ್ಲ ಅಂತ ಹೇಳಕ್ಕೆ ಇದು ಅಡ್ಜಸ್ಟ್ಮೆಂಟ್ ಮಾಡಿರೋದು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ ಇಲ್ಲಿ. ಸೊ ಪೂನಮ್ 1000 shares ಅಲಾಟ್ ಆಯ್ತು. ಆ 1000 shares ಅಲ್ಲಿ ಏನಾಯ್ತು ಅಂತ ಅಂದ್ರೆ ಪ್ರೋರೇಟಾ ಪ್ರಕಾರ 1200 shares ಅಲಾಯ್ತು. ಎಕ್ಸಸ್ ಆಗಿ 200 shares ಆಯ್ತು. ಅದನ್ನ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅದನ್ನೇ ಮಾಡಿರೋದು ನಾನು ಇಲ್ಲಿ. ಅಲಾಟ್ಮೆಂಟ್ ಮನಿ ಆಕ್ಚುಲಿ ಪೂನಮ್ ಎಷ್ಟು ಕೊಡ್ಬೇಕಾಯ್ತು? 1000 into 3.5 ಎಷ್ಟು? 3500 ಕೊಡ್ಬೇಕಾಯ್ತು. ಎಕ್ಸಸ್ ಅಪ್ಲಿಕೇಶನ್ ಮನಿ ಎಷ್ಟು? 200 into 2.5 ಎಷ್ಟು? 500. ಸೊ ಎಕ್ಸಸ್ ಮಾತ್ರ ತಗೋತಾ ಇದ್ದೀನಿ ನಾನು ಇಲ್ಲಿ. ಸೊ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 3000 ಬರುತ್ತೆ. ಸೊ ಇದು ಪೂನಮ್ ಕಟ್ಬೇಕಾಗಿರೋದು ಅಲಾಟ್ಮೆಂಟ್ ಮನಿ, ಅದು ಡ್ಯೂ ಆಯ್ತು ಅಂತ ಇಲ್ಲಿ ಬರೀತಾ ಇರೋದು. ಇದು ಯಾವಾಗ ಮಾತ್ರ ಮಾಡೋದು ಅಂತ ಅಂದ್ರೆ ವೆನ್ ದರ್ ಇಸ್ ಎ ಅಲಾಟ್ಮೆಂಟ್ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಮಾಡುವಂಥದ್ದು. ಸೊ ನಾವು ವಿ ಮೂವ್ ಆನ್ ಟು ಜರ್ನಲ್ ಎಂಟ್ರೀಸ್ ನಾವು. ಸೊ ಜರ್ನಲ್ ಎಂಟ್ರೀಸ್ ನ ಮಾಡೋಣ. ಫಸ್ಟ್ ಎಂಟ್ರಿ ನಿಮಗೆ ಗೊತ್ತಿರೋ ಪ್ರಕಾರ, ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಅಪ್ಲಿಕೇಶನ್ ಬಂದಿದೆ ಎಷ್ಟು? 1,44,000 into 2.5. ಸೊ 1,44,000 into 2.5 ಎಷ್ಟು ಬರುತ್ತೆ ಲೆಕ್ಕ ಮಾಡೋಣ. 1,44,000 into 2.5 is 3,60,000. The amounting rupees ಎಷ್ಟು? 3,60,000. ಸೊ ಅಪ್ಲಿಕೇಶನ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ 3,60,000 ಅಪ್ಲಿಕೇಶನ್ ಇಂದ ದುಡ್ಡು ಬಂತು. 1,44,000 into 2.5. ಸೊ ಈಗ ನೆಕ್ಸ್ಟ್ ಅಲಾಟ್ಮೆಂಟ್ ಸ್ಟೇಜ್ ಬಂದಾಗ ಈ ಅಪ್ಲಿಕೇಶನ್ ಅಲ್ಲಿ ಇವ್ರು ಅಕ್ಸೆಪ್ಟ್ ಮಾಡ್ತಾ ಇರೋದು ಅಂದ್ರೆ 3,60,000 ಅಲ್ಲಿ ಇವರು ಅಕ್ಸೆಪ್ಟ್ ಮಾಡ್ತಾ ಇರೋದು 1000 shares ಗಳು ಮಾತ್ರ.
ಸಾರಿ ಐ ಆಮ್ ಸಾರಿ 1 lakh ಮಾತ್ರ ಇಶ್ಯೂ ಮಾಡ್ತಾ ಇರೋದೆಷ್ಟು 1 lakh. ಅದನ್ನ ಮಾತ್ರ ಏನ್ ಮಾಡ್ತೀವಿ ನಾವು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಜನರಲ್ ಎಂಟ್ರಿ ಏನ್ ಪಾಸ್ ಮಾಡ್ತೀವಿ ನೋಡಿ ಇಲ್ಲಿ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಶೇರ್ ಕ್ಯಾಪಿಟಲ್. ಆಮೇಲೆ ರೀಫಂಡ್ ಮಾಡಿದ್ವು ಅಂತ ಹೇಳಿದೆ ನಾನು. ರೀಫಂಡ್ ಎಷ್ಟು 24,000 ಅಂದ್ರೆ 1,44,000 ಅಲ್ಲಿ 24,000 ನ ಏನ್ ಮಾಡಿದ್ರು ರೀಫಂಡ್ ಮಾಡಿದ್ರು. ಸೊ 1 lakh ಶೇರ್ ಕ್ಯಾಪಿಟಲ್ ಆಯ್ತು, ಇನ್ನೊಂದು ಬ್ಯಾಂಕ್ ಅಕೌಂಟ್ ಆಯ್ತು 24,000 ಇಂಟು 2.5. ಸೊ ರಿಮೈನಿಂಗ್ ಪ್ರೋ ರೇಟ್ ಅಲಾಟ್ ಮಾಡಿದ್ವಲ್ಲ ಅದನ್ನ ಅಲಾಟ್ಮೆಂಟ್ ಅಲ್ಲಿ ಮಾಡ್ತೀವಿ. 20,000 ಅಲ್ವಾ ಎಕ್ಸ್ಟ್ರಾ ಮಾಡ್ತಾ ಇರೋದು ನಾವು. 20,000 ಇಂಟು 2.5 20,000 ಇಂಟು 2.5 ನ ಮಾಡ್ತಾ ಇದೀವಿ ನಾವು. ಸೊ ದಿಸ್ ಶೇರ್ ಇದಕ್ಕೆ ಎಷ್ಟಾಗುತ್ತೆ 1 lakh ಇಂಟು 2,50,000. ನೆಕ್ಸ್ಟ್ 24,000 ಇಂಟು 2.5 24,000 into 2.5 is 60,000. 60,000 is ರೀಫಂಡ್ ಮಾಡ್ತಾ ಇದೀವಿ ನಾವು ಅವ್ರಿಗೆ, ನಿಮಗೆ ಶೇರ್ ಇಶ್ಯೂ ಮಾಡಕ್ಕಾಗಲ್ಲ ಅಂತ. ನೆಕ್ಸ್ಟ್ ರಿಮೈನಿಂಗ್ 50,000 is ಪ್ರೋ ರೇಟಾ ಅಡ್ಜಸ್ಟ್ಮೆಂಟ್. ಸೊ ಪ್ರೋ ರೇಟಾಗೆ 20,000 ಅಡ್ಜಸ್ಟ್ ಮಾಡಿದೀವಲ್ಲ ಅದನ್ನ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ನಾವಿಲ್ಲಿ ಬರಿತಾ ಇದೀವಿ. ಓಕೆ, ದಟ್ಸ್ ಆಲ್. ಸೊ ಶೇರ್ ಅಲಾಟ್ಮೆಂಟ್ ಆಯ್ತು. ಈಗ ಲೈಕ್ ಶೇರ್ಸ್ ಲೆಕ್ಕಕ್ಕೆ 1 lakh ನಾವು ಯಾಕಂದ್ರೆ 20,000 ನ ಇಲ್ಲ ಅಡ್ಜಸ್ಟ್ ಮಾಡಾಗೋಯ್ತು. ಇಲ್ಲಿ ಅಲಾಟ್ಮೆಂಟ್ ಏನು ಅಪ್ಲಿಕೇಶನ್ ದುಡ್ಡನ್ನ ಅಲಾಟ್ಮೆಂಟ್ ಅಲ್ಲಿ ನಾವ್ ಏನ್ ಮಾಡ್ಬಿಟ್ಟಿದೀವಿ ಅಡ್ಜಸ್ಟ್ ಮಾಡ್ಬಿಟ್ಟಿದೀವಿ ನಾವು. ಈಗ ನಾವು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್. ನೆಕ್ಸ್ಟ್ ಈಗ ಅಲಾಟ್ಮೆಂಟ್, ಈಗ ಅಪ್ಲಿಕೇಶನ್ ಕತೆ ಮುಗೀತು, ಅದು ದುಡ್ಡು ಬಂತು, ಅದ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಯ್ತು ಅಂತ ಕೂಡ ನೋಡಿದ್ರಿ. ನಾವ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅಲಾಟ್ಮೆಂಟ್. ಸೊ ಅಲಾಟ್ಮೆಂಟ್ ಗೆ ಜರ್ನಲ್ ಎಂಟ್ರಿ ಏನ್ ಬರೀತೀರಾ, ಡ್ಯೂ ಎಂಟ್ರಿ ಇನ್ನು ಎಷ್ಟು ಕೊಡ್ಬೇಕು ಅನ್ನೋದಕ್ಕೆ ಒಂದು ಜರ್ನಲ್ ಎಂಟ್ರಿ ಪಾಸ್ ಮಾಡ್ಬೇಕು. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಶೇರ್ ಕ್ಯಾಪಿಟಲ್. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಶೇರ್ ಕ್ಯಾಪಿಟಲ್. ದುಡ್ಡು ನನ್ಗೆ ಬರಬೇಕು. ಲೆಕ್ಕ ಎಷ್ಟು ಅಂತ ಹೇಳಿದೆ ನಾನು 1 lakh. 1 lakh ಇಂಟು ಅಲಾಟ್ಮೆಂಟ್ ದುಡ್ಡು ಎಷ್ಟು 3.5 ಕರೆಕ್ಟಾ. ಸೊ ಅಲಾಟ್ಮೆಂಟ್ ದುಡ್ಡು ಎಷ್ಟು 3.5. ಈ ಸಲ ಪ್ರೀಮಿಯಂ ಅಲ್ಲಿ ಆಗ್ತಾ ಇದೆ ಅಲ್ವಾ. ಸೊ ಪ್ರೀಮಿಯಂ ಅಲ್ಲಿ ಆಗ್ತಾ ಇದ್ರೆ ನೋಡಿ ಇಲ್ಲಿ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಕ್ರೆಡಿಟ್ ಕಡೆ ಬರುತ್ತೆ. ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅನ್ನೋದು ಎಲ್ಲಿ ಬರೀತೀರಾ ನೀವು, ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೀರಾ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಸೊ 1 lakh ಅಲ್ಲಿ 3.5 ಅಲಾಟ್ಮೆಂಟ್ ದುಡ್ಡು ಬರಬೇಕು. ಸೊ ಅದರಲ್ಲಿ ಸೆಕ್ಯೂರಿಟಿ ಪ್ರೀಮಿಯಂ ತೆಗೆದಾಕೋರು ಎಷ್ಟಾಗುತ್ತೆ 2.5 ಮಾತ್ರ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ರಿಮೈನಿಂಗ್ 1 lakh ಇಂಟು 1 rupees is ಪ್ರೀಮಿಯಂ. ಸೊ ಅಲಾಟ್ಮೆಂಟ್ ಅಲ್ಲಿ ಎಷ್ಟು ದುಡ್ಡು ಬರ್ಬೇಕಾಯ್ತು 3,50,000 ದುಡ್ಡು ಬರ್ಬೇಕಾಯ್ತು. ಔಟ್ ಆಫ್ 3,50,000 ಅಲ್ಲಿ 2,50,000 ವಿ ಆರ್ ಟ್ರಾನ್ಸ್ಫರಿಂಗ್ ಟು ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಗೆ ವಿ ಆರ್ ಟ್ರಾನ್ಸ್ಫರಿಂಗ್ ಅಬೌಟ್ 1 lakh. ಸೆಕ್ಯೂರಿಟೀಸ್ ಪ್ರೀಮಿಯಂಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀರಾ 1 lakh ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದಿಸ್ ಇಸ್ ಡ್ಯೂ ಎಂಟ್ರಿ. ನನಗೆ ಅಲಾಟ್ಮೆಂಟ್ ಅಲ್ಲಿ ಎಷ್ಟು ಬರ್ಬೇಕಾಯ್ತು 3,50,000 ಬರ್ಬೇಕಾಯ್ತು. ಎಷ್ಟು ಬಂತು ಅಂತ ಒಂದು ಲೆಕ್ಕಾಚಾರ ಮಾಡ್ಬಿಡೋಣ. ಫಸ್ಟ್ ಅಲಾಟ್ಮೆಂಟ್, ಈಗ ದುಡ್ಡು ರಿಸೀವ್ ಮಾಡೋ ಎಂಟ್ರಿ ಏನ್ ಎಂಟ್ರಿ ಪಾಸ್ ಮಾಡ್ತೀರಾ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಲಾಟ್ಮೆಂಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಷ್ಟು ದುಡ್ಡು ಬಂತು, ಆಕ್ಚುಲಿ ಅಲಾಟ್ಮೆಂಟ್ ಮನಿ ಎಷ್ಟು, ವಾಟ್ ಇಸ್ ದ ಅಮೌಂಟ್ ಯು ಸಪೋಸ್ ಟು ರಿಸೀವ್ 3,50,000. ಅಲಾಟ್ಮೆಂಟ್ ದುಡ್ಡು ಎಷ್ಟು ಬರ್ಬೇಕಾಯ್ತು 3,50,000 ಬರ್ಬೇಕಾಯ್ತು. ಅದ್ರಲ್ಲಿ ಅಡ್ಜಸ್ಟ್ ಮಾಡಿದಿರ ನೋಡಿ ಅಲಾಟ್ಮೆಂಟ್ಗೆ. ಇದೊಂದು 50,000 ಏನ್ ಮಾಡ್ಬೇಕು ನೀವು ಇಲ್ಲಿ ಮೈನಸ್ ಮಾಡ್ಬೇಕಾಗತ್ತೆ. 50,000 ಏನ್ ಮಾಡ್ಬೇಕು ನೀವು ಮೈನಸ್ ಮಾಡ್ಬೇಕಾಗತ್ತೆ. ಮೈನಸ್ 3,50,000 50,000 ಈ ಅಡ್ಜಸ್ಟ್ ಮಾಡಿದ್ರಲ್ಲ ಅದೊಂದು ಮೈನಸ್ ಮಾಡ್ಬೇಕು. ಇನ್ನೊಂದು ಮೈನಸ್ ಯಾವ್ದು ಮಾಡ್ಬೇಕು ಅಂತಂದ್ರೆ ಇವಂದು ಕಂಡು ಹಿಡ್ದವಲ್ಲ ಯಾರು, ಪೂನಂ ಒಬ್ರದ್ದು ಶೇರ್ ಕೊಡ್ಲಿಲ್ಲ ಅಲ್ಲ, ಅಲಾಟ್ಮೆಂಟ್ ದುಡ್ಡು ಕಟ್ಟಿಲ್ಲ ಪರ್ಟಿಕ್ಯುಲರ್ ಐಡಿ. ಸೊ ಅದ್ ಏನ್ ಮಾಡ್ಬೇಕು 3,000 ನ ಮೈನಸ್ ಮಾಡ್ಬೇಕು. ಓಕೆ, 3,000 ಏನ್ ಮಾಡ್ಬೇಕು ನಾವು ಅವ್ರದ್ದು ಮೈನಸ್ ಮಾಡ್ಬೇಕಾಗುತ್ತೆ. 3,50,000 ಮೈನಸ್ 50 ಮೈನಸ್ 3,33,000 ದಟ್ಸ್ ಬಿಕಮ್ ಎಷ್ಟಾಗುತ್ತೆ 2,97,000 ಅಷ್ಟೇ ಮಾತ್ರ ಅಲಾಟ್ಮೆಂಟ್ ಅಲ್ಲಿ ಬರೋದು. ಸೊ 2,97,000 ಮಾತ್ರ ಪೂನಮ್ದು ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡಿರೋದು ಎರಡೂ ಮಾಡಿದ್ರೆ ಸೊ ಅಲಾಟ್ಮೆಂಟ್ ಅಲ್ಲಿ ದುಡ್ಡು ಬಂದಿರೋದಷ್ಟು 2,97,000 ಮಾತ್ರ. ನೆಕ್ಸ್ಟ್ ಈಗ ಫಸ್ಟ್ ಕಾಲ್. ಸೊ ನೆಕ್ಸ್ಟ್ ಈಗ ಏನ್ ಮಾಡ್ತೀವಿ ನಾವು ಫಸ್ಟ್ ಕಾಲ್ ಅಕೌಂಟ್ ಮಾಡ್ತೀವಿ. ಫಸ್ಟ್ ಕಾಲ್ಗೂ ಸೇಮ್ ಡ್ಯೂ ಎಂಟ್ರಿನೇ ಪಾಸ್ ಮಾಡ್ತೀವಿ. ಎಷ್ಟು ಶೇರ್ಸ್ 1,000 ಇಂಟು ಫಸ್ಟ್ ಕಾಲ್ಗೆ ಎಷ್ಟು ಒಂದಕ್ಕೆ 1 lakh ಇಂಟು 2. ಅದಕ್ಕೆ ಡ್ಯೂ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ, ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಶೇರ್ ಕ್ಯಾಪಿಟಲ್. ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಶೇರ್ ಕ್ಯಾಪಿಟಲ್ ಮಾಡ್ತೀರಾ. ನಾವು ದಟ್ಸ್ ಅಮೌಂಟಿಂಗ್ rupees 2 lakh.
ಫಸ್ಟ್ ಕಾಲ್ ಅಲ್ಲಿ ಎಷ್ಟು ದುಡ್ಡು ಬರ್ಬೇಕಾಯ್ತು 2 lakh ಮತ್ತೆ 2 lakh ದುಡ್ಡು ಬರ್ಬೇಕಾಯ್ತು. ಅಷ್ಟು ಬಂತ ಅನ್ನೋದು ನೋಡೋಣ. ಅದ್ರಲ್ಲಿ ನಾವು ಲೆಕ್ಕಾಚಾರ ಮಾಡಿದಾಗ ವಿಲ್ ಸಿ ಹಿಯರ್ ಆಕ್ಚುಲಿ 1 lakh shares ಪೂನಂ ಕಟ್ಲಿಲ್ಲ, ಕರೆಕ್ಟ್ ಅಲ್ಲ? ಪೂನಂ ಆಸ್ ನಾಟ್ ಪೇಯ್ಡ್ 1000 ಶೇರ್ಸ್ ಪೂನಮ್. ಮತ್ತೆ ಸ್ಫೂರ್ತಿ ಅಂತ ಇನ್ನೊಬ್ರು ಇದಾರೆ ನೋಡಿ ಇಲ್ಲಿ, ಸ್ಫೂರ್ತಿ ಅವ್ರದ್ದು ಎಷ್ಟಿದೆ, ಅವರು 2 ಕಾಲು ಕಟ್ಟಲ್ಲ, ಅಂದ್ರೆ ಫಸ್ಟ್ ಕಾಲು ಬರಲ್ಲ ದುಡ್ಡು. 1200 ಶೇರ್ಸ್ ಸ್ಫೂರ್ತಿದು ಬರಲ್ಲ. ಟೋಟಲ್ ಆಗಿ 1 lakh ಅಲ್ಲಿ 2200 ಮೈನಸ್ ಮಾಡಿದ್ರೆ 97,800 ಶೇರ್ಸ್ ಮಾತ್ರ ಬಂತು ಇಂಟು 2. 97,800 ಇಂಟು 2. ಸೊ 2 lakh ಬರೋ ಜಾಗದಲ್ಲಿ ಎಷ್ಟು ಬಂತು ನಮ್ಗೆ ದುಡ್ಡು? 1,95,600. ಅಂದ್ರೆ 4,400 ದುಡ್ಡು ಬರಲ್ಲ. ಅದು ಯಾರ ದುಡ್ಡು ಅಂತ ಅಂದ್ರೆ ಒಂದು ಪೂನಮ್ದು 2000, ನೆಕ್ಸ್ಟ್ 2,400 ಸ್ಫೂರ್ತಿದು. ಓಕೆ, ಬಂದಿದ್ದೆಷ್ಟು ಫಸ್ಟ್ ಕಾಲ್ ಅಲ್ಲಿ 1,96,000. ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೇಕು, ಪೂನಂ ಆಲ್ರೆಡಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಪೂನಮ್ ಅಲಾಟ್ಮೆಂಟ್ ಕಟ್ಟಿಲ್ಲ, ಸೊ ಫಸ್ಟ್ ಕಾಲು ಕಟ್ಟಿಲ್ಲ. ಇದಾದ ತಕ್ಷಣ ಏನ್ ಮಾಡಿದ್ರು, ಇವ್ರನ್ನ ಫರ್ಫಿಟ್ ಮಾಡಿದ್ರು. ಯಾರನ್ನ? ಪೂನಂ ಮತ್ತೆ ಸ್ಫೂರ್ತಿನ ಇಟ್ಕೊಂಡಿದ್ದಾರೆ ಇನ್ನುವೆ ನೋಡೋಣ ಅಂತ. ಬಟ್ ಇವ್ರನ್ನೇನ್ ಮಾಡಿದ್ರು, ಯಾರನ್ನ? ಪೂನಂನ ಫರ್ಫಿಟ್ ಮಾಡಕ್ಕೆ ಡಿಸೈಡ್ ಮಾಡಿದ್ರು. ಫರ್ಫಿಟ್ ಮಾಡಕ್ ಡಿಸೈಡ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಫರ್ಫಿಟ್ ಮಾಡ್ತಾ ಇದ್ದಾರೆ. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಪೂನಂ ಮಾತ್ರ ಫರ್ಫಿಟ್ ಮಾಡ್ತಾ ಇರೋದು. ಟು ಶೇರ್, ಇದಾದಕ್ಷಣ ಲಾಸ್ಟಿಗೆ ಫರ್ಫಿಟ್ ಮಾಡಿಲ್ಲ, ಇಬ್ರು ಸೇರಿಸಿ ಫಸ್ಟ್ ಪೂನಂನ ಮಾಡ್ತಾ ಇದ್ದಾರೆ. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್, ಯಾಕಂದ್ರೆ ಅಲಾಟ್ಮೆಂಟ್ ಕಟ್ಲಿಲ್ಲ ಅಲ್ಲ, ಮತ್ತೆ ಇನ್ಯಾವ ದುಡ್ಡು ಕಟ್ಟಿಲ್ಲ. ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್, ಫಸ್ಟ್ ಕಾಲ್ ಆದಷ್ಟೇ ಮಾಡಿ. ಸೆಕೆಂಡ್ ಕಾಲ್ ಬರಲ್ಲ, ಯಾಕೆ ಅಂತ ಅಂದ್ರೆ ಸೆಕೆಂಡ್ ಕಾಲ್ ಯಾಕೆ ಬರಲ್ಲ ಅಂತ ಅಂದ್ರೆ ಬಿಕಾಸ್ ಸೆಕೆಂಡ್ ಕಾಲ್ ತನಕ ಪೂನಂನ ಇಟ್ಕೊಂಡೇ ಇಲ್ಲ. ಓಕೆ, ದಟ್ಸ್ ವಾಟ್ ಆಕ್ಚುಲಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಟು ಇದು. ಸೊ ಪೂನಮ್ದು ಅಲಾಟ್ಮೆಂಟ್ ಬಂದಿದೆ ಅಲ್ವಾ ಇಲ್ಲಿ. ಸೊ ಅಲಾಟ್ಮೆಂಟ್ ಬಂದಾಗ ಫರ್ಫಿಟೆಡ್ ಅಲ್ಲಿ ಪ್ರೀಮಿಯಂ ಅಲ್ಲಿ ಆಗಿತ್ತು ಅಂತ ನಿಮ್ಗೆ ಗೊತ್ತಿದೆ ಅದು. ಸೊ ಆಗ ಏನ್ ಮಾಡ್ತೀವಿ, ಪ್ರೀಮಿಯಂ ಕೂಡ ಬರಿತೀವಿ ನಾವಿಲ್ಲಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ದುಡ್ಡು ಕೂಡ ಬಂದಿಲ್ಲ ಅನ್ನೋದಕ್ಕೋಸ್ಕರ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ ಡೆಬಿಟ್ ಆಗಿತ್ತು, ಅಲ್ಲಿ ಕ್ರೆಡಿಟ್ ಆಗಿತ್ತು, ಇಲ್ಲಿ ಡೆಬಿಟ್ ಆಗುತ್ತೆ. ಸೊ ಅದನ್ನು ಬರ್ತೀವಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, securities premium account debit to forfeited shares to allotment to share first call account to share first call account. So ಇಷ್ಟು ಬರೀತೀವಿ. ಸೊ ಪೂನಮ್ದು ಶೇರ್ಸ್ ಎಷ್ಟಪ್ಪ? ಆಕ್ಚುಲಿ 1000 ಶೇರ್ಸ್ ಇಂಟು ಎಲ್ಲಿವರೆಗೂ ಇಟ್ಕೊಂಡಿದ್ದಾರೆ? ಫಸ್ಟ್ ಕಾಲ್ ವರ್ಗೂ ಇಟ್ಕೊಂಡಿದಾರಲ್ವಾ. ಇವ್ರನ್ನ ಎಷ್ಟವರೆಗೂ ಇಟ್ಕೊಂಡಿದ್ದಾರೆ? ಇವ್ರನ್ನ ಫಸ್ಟ್ ಕಾಲ್ ವರ್ಗೂ ಇಟ್ಕೊಂಡಿದ್ರೆ, ಫಸ್ಟ್ ಕಾಲ್ ಅಂತ ಅಂದ್ರೆ ಲಾಸ್ಟ್ 3 rupees ಬಿಟ್ಟಾಕಿ. 3 rupees ಬಿಟ್ಟಾಕಿದ್ರೆ ಎಷ್ಟವರೆಗೂ ಆಗುತ್ತೆ ಅವ್ರದ್ದು? 8 rupees ಆಗುತ್ತೆ. 1000 ಇಂಟು 8 ಎಷ್ಟು? 1000 ಇಂಟು 8 rupees ಮಾಡ್ತೀರಾ. ನೆಕ್ಸ್ಟ್ ಸೆಕ್ಯೂರಿಟೀಸ್ ಪ್ರೀಮಿಯಮ್ 1000 ಇಂಟು 1 ಪ್ರೀಮಿಯಂ ತೆಗೆದಾಕಿದ್ರೆ 7 rupees ಮಾತ್ರ. ಯಾಕಂದ್ರೆ ಸೆಕೆಂಡ್ ಕಾಲ್ ನಾನು ತಗೊಳಲ್ಲ, 3 rupees ನಾನು ತಗೊಳಲ್ಲ. ಯಾಕೆ ನಾನು ತಗೊಳಲ್ಲ ಅಂತಂದ್ರೆ ಸೆಕೆಂಡ್ ಕಾಲ್ ತನಕ ಪೂನಂನ ಇಟ್ಕೊಂಡೇ ಇಲ್ಲ. ಸೊ 7000 ಬರ್ಬೇಕಾಗಿತ್ತು ರೆಗ್ಯುಲರ್ ಆಗಿ, ಪ್ರೀಮಿಯಂ 1000 ಬರ್ಬೇಕಾಯ್ತು. ಟೋಟಲ್ 8000 ಪೂನಂ ಇಂದ ಬರ್ಬೇಕಾಯ್ತು. ಅದ್ರಲ್ಲಿ ಯಾವ್ದಾದ್ ಬಂದಿಲ್ಲ? ಅಲಾಟ್ಮೆಂಟ್. ಅಲಾಟ್ಮೆಂಟ್ ಯಾವ ದುಡ್ಡು ಬರೀತೀರಾ ಅಂತಂದ್ರೆ ಇಲ್ಲಿ ಇದೆ ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು 3000 ಅದನ್ನ ಬರೀತೀರಾ. ಯು ಹ್ಯಾವ್ ಟು ರೈಟ್ 3000 rupees. ಫಸ್ಟ್ ಕಾಲ್ ಗೊತ್ತಿದೆ ನಿಮ್ಗೆ, ಫಸ್ಟ್ ಕಾಲ್ ಎಷ್ಟು? 1000 ಇಂಟು 2 rupees, 2 rupees ಅಲ್ವಾ ಫಸ್ಟ್ ಕಾಲು, ಅದು ಕಟ್ಟಿಲ್ಲ. ಸೊ 3 rupees ಏನು ಇಲ್ಲಿರೋದನ್ನ ಬರೀತೀರಾ 3000 ನ, ಇದನ್ನ ಮಾತ್ರ 1000 ಇಂಟು 2 ಅಂತ ಬರಿಬಹುದು ನೀವು. ಓಕೆ, ಶೇರ್ ಅಲಾಟ್ಮೆಂಟ್ ಅಕೌಂಟ್ 3000, ಶೇರ್ ಫಸ್ಟ್ ಕಾಲ್ ಅಕೌಂಟ್ 1000 ಇಂಟು 2 2000. ಫರ್ಫಿಟೆಡ್ ಶೇರ್ಸ್ ಎಷ್ಟು? ಮಿಕ್ಕಿದ ಬ್ಯಾಲೆನ್ಸ್ ಎಷ್ಟು? 8000 ಅಲ್ಲಿ 5000 ಆಯ್ತು, ಮಿಕ್ಕಿದ ಬ್ಯಾಲೆನ್ಸ್ ಎಷ್ಟು? 3000. ಸೊ ಈ 3000 ಹೇಗೆ ಬಂತಪ್ಪ ಅಂತಂದ್ರೆ ಬೇಕಾದ್ರೆ ನೀವು ಮಾಡ್ಬೋದು 1200 ಇಂಟು 2.5. ಆಕ್ಚುಲಿ 1200 ಯಾಕೆ ಬರುತ್ತೆ ಅಂತಂದ್ರೆ ಆಕ್ಚುಲಿ ಪ್ರೋರೇಟ ಪ್ರಕಾರ ಅವ್ರಿಗೆ ಪೂನಂಗೆ ಇಶ್ಯೂ ಮಾಡಿದೆ ಶೇರ್ಸ್ ಎಷ್ಟು? 1200. ಅದ್ರ ಪ್ರಕಾರ ಹೋದ್ರೆ 3000 ಕಟ್ಟಿದ್ದಾರೆ ಅಂತಾನೆ ಲೆಕ್ಕಾಚಾರ ಆಯ್ತು. ಸೊ 3000 ಅಂತ ಇದಾಯ್ತು. ಸೊ ದಿಟ್ಸ್ ವಾಟ್. ನೆಕ್ಸ್ಟ್ ಫಸ್ಟ್ ಕಾಲ್ ಆಗ್ಲಿ ಆಯ್ತು. ಈಗ ವಿ ಆರ್ ಮೂವಿಂಗ್ ಟು ಸೆಕೆಂಡ್ ಕಾಲ್ ಅಥವಾ ಲಾಸ್ಟ್ ಕಾಲ್. ಇದು ಸೆಕೆಂಡ್ ಅಂಡ್ ಫೈನಲ್ ಕಾಲ್. ಅದಕ್ಕೂ ಕೂಡ ಡ್ಯೂ ಎಂಟ್ರಿ ಬರಿಬೇಕಾಗತ್ತೆ ನಾವು.
ಏನು ಜನರಲ್ ಎಂಟ್ರಿ ಪಾಸ್ ಮಾಡಬೇಕು ಅಂತ ಅಂದ್ರೆ ಆಸ್ ಶೇರ್ ಫಸ್ಟ್ ಡ್ಯೂ ಎಂಟ್ರಿ ಶೇರ್ ಸೆಕೆಂಡ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ 1 lakh ಬರಲ್ಲ, ಯಾಕಂದ್ರೆ ಪೂನಮ್ ನಾಳೆ ತೆಗ್ದಾಕ್ಬಿಟ್ಟಿದೀವಲ್ವಾ ನಾವು. ಸೊ 1 lakh ಮೈನಸ್ 1000 ಎಷ್ಟು 99,000 ಶೇರ್ಸ್. ಎಷ್ಟು 99,000 ಶೇರ್ಸ್ ಇಂಟು ಫೈನಲ್ ಕಾಲ್ ಎಷ್ಟು 3 rupees. ಸೊ 99,000 ಇಂಟು 3 rupees ಎಷ್ಟು ಬರುತ್ತೆ ಇದು 99,000 into 3 rupees is 2,97,000. ಯಾವ್ದ್ರಲ್ಲಿ ಬರ್ಬೇಕಾಯ್ತು ಸೆಕೆಂಡ್ ಕಾಲ್ ಅಲ್ಲಿ ದುಡ್ಡು ಬರ್ಬೇಕಾಯ್ತು 2,97,000 ದುಡ್ಡು ಬರ್ಬೇಕಾಗಿತ್ತು. ಓಕೆ 2,97,000. ಸೊ ಅದ್ರಲ್ಲಿ ಏನಾಯ್ತು ಅಂತ ಅಂದ್ರೆ 2,97,000 ಅಲ್ಲಿ ಎಲ್ಲಾ ದುಡ್ಡು ಬರ್ಲಿಲ್ಲ, ಮತ್ತೆ ಸ್ಫೂರ್ತಿ ಇದು ಈ ದುಡ್ಡು ಕಟ್ಟಿಲ್ಲ. ಸ್ಫೂರ್ತಿ ಆಸ್ ನಾಟ್ ಪೇಯ್ಡ್ ನೋಡಿ ಆಕ್ಚುಲಿ 99,000 ಶೇರ್ಸ್. ಆಕ್ಚುಲಿ 99,000 ಲೆಕ್ಕ, ಯಾಕಂದ್ರೆ ಆಲ್ರೆಡಿ ನಾವು ಪೂನಮ್ನ ತೆಗ್ದಾಕಿರೋದ್ರಿಂದ. ಸೊ ಔಟ್ ಆಫ್ 99,000 ಅಲ್ಲಿ 1,200 ಶೇರ್ಸ್ ಮತ್ತೆ ಬರಲ್ಲ. 1,200 ಶೇರ್ಸ್ ಅಲ್ಲೂ ಕೂಡ ಬರಲ್ಲ. 97,800 ಶೇರ್ಸ್ ಮಾತ್ರ ಬರುತ್ತೆ ಇಂಟು 3. 97,800 ಇಂಟು 3. ಸೊ ಬರೋದೆಷ್ಟು ಅಂತ ಅಂದ್ರೆ 2,93,400 ಮಾತ್ರ. ಅಂದ್ರೆ 3 rupees 3,600 rupees ಬರಲ್ಲ. 3,600 ಯಾರ್ದು ಅಂತ ಅಂದ್ರೆ ಸ್ಫೂರ್ತಿದು ದುಡ್ಡು. ಶಿ ಹ್ಯಾಸ್ ನಾಟ್ ಪೇಯ್ಡ್, ದಟ್ಸ್ ವೈ ಅವ್ರದ್ದು ಬರಲ್ಲ. ಸೊ ಫೈನಲ್ ಕಾಲ್ ಅಲ್ಲಿ ಬಂದಿದ್ದು, ಸೆಕೆಂಡ್ ಕಾಲ್ ಅಲ್ಲಿ ಬಂದಿದ್ದು ಇಷ್ಟು. ಇದಾದಷ್ಟು ಏನ್ ಮಾಡಿದ್ರು, ಇವ್ರನ್ನು ಫರ್ಫಿಟ್ ಮಾಡಿದ್ರು. ಯಾರನ್ನ ಸ್ಫೂರ್ತಿನೂ ಕೂಡ ದುಡ್ಡು ಕಟ್ಟಿಲ್ಲ ಅಂತ ಏನ್ ಮಾಡಿದ್ರು, ಫರ್ಫಿಟ್ ಮಾಡಿದ್ರು. ಅವ್ರು ಎಲ್ಲಿವರೆಗೂ ಇದು ಅಂದ್ರೆ ಸೆಕೆಂಡ್ ಕಾಲ್ ಪೂರ್ತಿ ಇಟ್ಕೊಂಡಿದ್ರು. ಕಂಪ್ನಿ ಏನ್ ಮಾಡಿತ್ತು, ಅವ್ರನ್ನ ಪೂರ್ತಿ ಇಟ್ಕೊಂಡಿತ್ತು. ಸೊ ಆಗೇನ್ ಬರೀತೀರಾ ಅಂತ ಅಂದ್ರೆ ಸೇಮ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಲಾಟ್ಮೆಂಟ್ ಏನ್ ಫೇಲ್ ಆಗಿಲ್ಲ ಅಲ್ವಾ? ಅಲಾಟ್ಮೆಂಟ್ ಏನ್ ಫೇಲ್ ಆಗಿಲ್ಲ ಅಂತಂದ್ರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಪ್ರೀಮಿಯಂ ಬರಲ್ಲ. ಸೊ ಶಿ ಹ್ಯಾಸ್ ನಾಟ್ ಫೇಲ್ಡ್, ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಅದು ಬರಲ್ಲ. ಶಿ ಹ್ಯಾಸ್ ಫೇಲ್ಡ್ ಯಾವುದು ಫಸ್ಟ್ ಕಾಲ್ ಮತ್ತೆ ಸೆಕೆಂಡ್ ಕಾಲ್ ಅಷ್ಟೇ ಮಾತ್ರ ಕಟ್ಟಿಲ್ಲ ಅಂದಿರೋದಕ್ಕೆ ಜನರಲ್ ಎಂಟ್ರಿ ಏನಾಗುತ್ತೆ ನೋಡಿ ಇಲ್ಲಿ. ದಿಸ್ ಇಸ್ ದ journal entry. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಕೊನೆಯವರೆಗೂ ಇಟ್ಕೊಂಡಿದ್ದಾರೆ 1,200 ಇಂಟು 10. ಅಲಾಟ್ಮೆಂಟ್ ದಲ್ಲಿ ಕಟ್ಟದಕ್ಕೆ ಪ್ರೀಮಿಯಂ ಬರಲ್ಲ ಇಲ್ಲಿ. 1,200 ಇಂಟು 10 ಫರ್ಫಿಟೆಡ್. ಆಮೇಲೆ ಲೆಕ್ಕಾಚಾರ ಹಾಕೊಳ್ಳೋಣ. ಶೇರ್ ಫಸ್ಟ್ ಕಾಲ್ ಅಲ್ಲಿ 1,000 ಇಂಟು 1,200 ಇಂಟು 2. 1,200 ಶೇರ್ಸ್ ಅಲ್ವಾ, 1,200 ಇಂಟು 2. ನೆಕ್ಸ್ಟ್ 1,200 ಇಂಟು 3 rupees ಅಲ್ವಾ ಸೆಕೆಂಡ್ ಕಾಲ್. ಸೊ ಅಷ್ಟನ್ನ ಆಕ್ಚುಲಿ 12,000 ಸಪೋಸ್ ಟು ಪೇ. ಎಷ್ಟು ಪೇ ಮಾಡ್ಬೇಕಾಯ್ತು? 12,000 ಪೇ ಮಾಡ್ಬೇಕಾಯ್ತು. ಅದ್ರಲ್ಲಿ ಯಾವ್ದು ಪೇಯ್ಡ್ ಕಾಲ್ಸ್ ಯಾವ್ದು ಅಂತ ಅಂದ್ರೆ 3,600 ಅನ್ಪೇಯ್ಡ್, ಇದು ಪೇ ಮಾಡಿಲ್ಲ. ಮತ್ತೆ ಶೇರ್ ಫಸ್ಟ್ ಕಾಲ್ ಅಲ್ಲಿ 2,400 ನ ಪೇ ಮಾಡಿಲ್ಲ. ಟೋಟಲ್ 6,000 ಪೇ ಮಾಡಿದ್ದಾರೆ, 6,000 ಪೇ ಮಾಡಿಲ್ಲ. ಅಂದ್ರೆ 12,000 ಅಲ್ಲಿ 6,000 ಪೇ ಮಾಡದಕ್ಕೆ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಸೊ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಯಾರ್ದು ಪೂನಮ್ದು 3,000 ಕಟ್ಟಿದರೆ ಅದು ಫರ್ಫಿಟ್ ಆಯ್ತು, ವಾಪಸ್ ಕೊಡಲ್ಲ. ಮತ್ತೆ ಸ್ಫೂರ್ತಿದು ಕೂಡ ಎಷ್ಟು ದುಡ್ಡು ಉಳಿದಿದೆ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಅಲ್ಲಿ 6,000 ಉಳಿದಿದೆ ನೋಡಿ ಇಲ್ಲಿ. ಶಿ ಹ್ಯಾಸ್ ವಿತ್ 6,000 ಶೇರ್ಸ್ ಇಂದು ದುಡ್ಡು ಉಳಿದಿದೆ. ನಾವ್ ಇದನ್ನ ಏನ್ ಮಾಡ್ತು ಕಂಪ್ನಿ, ಬೇರೆಯವ್ರಿಗೆ ರೀಇಶ್ಯೂ ಮಾಡ್ತು. ಎಷ್ಟು ಶೇರ್ಸ್ ಟೋಟಲು? ಪೂನಮ್ದೆಷ್ಟು 1,000, ಇವ್ರದೆಷ್ಟು 1,200. ಟೋಟಲಿ 2,200 ಶೇರ್ಸ್. 2,200 ಶೇರ್ಸ್ ಎಷ್ಟಕ್ಕೆ ರೀಇಶ್ಯೂ ಮಾಡ್ತು? 8 rupeesಗೆ ರೀಇಶ್ಯೂ ಮಾಡ್ತು. 2,200 ಇಂಟು 8. ಸೊ 2 ರೂಪಾಯಿ ಡಿಸ್ಕೌಂಟ್ ಕೊಡ್ತು.
ಸೊ ಆ ಡಿಸ್ಕೌಂಟ್ ಎಲ್ಲಿಂದ ತಗೋತಾರೆ? ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಇಂದ ತಗೋತಾರೆ. ನೋಡಿ ಇಲ್ಲಿ ಜನರಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಡಿಸ್ಕೌಂಟ್ ಕೊಟ್ಟಿದ್ರೆ ನಾವೇನಂತ ಬರ್ತೀರಾ? ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಏನಂತ ಬರೀತೀರಾ? ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಬರೀತೀರಾ. ಸೊ 2 lakh ಇದೆಷ್ಟು ಬರುತ್ತಿದೋ? ದಿಸ್ ಅಮೌಂಟಿಂಗ್ rupees 17,600. ಎಷ್ಟು ಬರ್ತಿದೋ? 17,600 ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ಫರ್ಫಿಟೆಡ್ ಶೇರ್ಸ್ ಎಷ್ಟು? 2000 ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 2200 ಇಂಟು 2 rupees ಡಿಸ್ಕೌಂಟ್, 10 rupees 2 rupees ಡಿಸ್ಕೌಂಟ್ ಕೊಟ್ಟಂಗಾಯ್ತು. ನಾವು ದ ಅಮೌಂಟಿಂಗ್ rupees 4,400 ಆಯ್ತು. 1 minute, it's also debit 4,400. totally 22,000 is the share capital ಗೆ ಇದಾಯ್ತು. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಫರ್ಫಿಟೆಡ್ ಶೇರ್ಸ್ ಅಲ್ಲಿ ಇನ್ನು ದುಡ್ಡು ಉಳಿದಿದೆ. ಯಾವುದು ಅಂತ ಅಂದ್ರೆ ನೋಡಿ ಇಲ್ಲಿ ಪೂನಮ್ದು 3,000 ಇದೆ, ಆಮೇಲೆ ಪ್ಲಸ್ ಇವ್ರದ್ದು 6,000 ಇದೆ, ಅದು ಸ್ಫೂರ್ತಿದು 6,000 ಇದೆ. ಟೋಟಲ್ ಎಷ್ಟಾಯ್ತು? 9,000 ಆಯ್ತು. ಡಿಸ್ಕೌಂಟ್ ಕೊಡಕ್ಕೆ ಎಷ್ಟು ಮಾತ್ರ ಯೂಸ್ ಮಾಡಿರೋದಿಲ್ಲಿ? 4,400 ಮಾತ್ರ ಯೂಸ್ ಮಾಡಿರೋದಲ್ವಾ? ಸೊ 4,400 ಮಾತ್ರ ಯೂಸ್ ಮಾಡಿರೋದ್ರಿಂದ ಸೊ ಮೈನಸ್ ಮಾಡಿ. ಸೊ 9,000 ಮೈನಸ್ 4,400 ಮಾಡಿದ್ರೆ ದಟ್ ಬಿಕಮ್ 4,600 ಏನ್ ಉಳಿತು? ಫರ್ಫಿಟೆಡ್ ಶೇರ್ಸ್ ಅಲ್ಲಿ ಹಂಗೆ ದುಡ್ಡು ಉಳಿದಿದೆ, ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂದ್ರೆ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ದಟ್ ಈಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ? ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ 4,600. ದಟ್ಸ್ ಆಲ್. ಏನು ಇದು ಜನರಲ್ ಎಂಟ್ರೀಸ್. ನೆಕ್ಸ್ಟ್ ವಿ ಮೂವ್ ಆನ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದ್ರೆ ಫಾಸ್ಟ್ಲಿ ಐ ಆಮ್ ಗೋಯಿಂಗ್ ಟು ಡೂ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂದ್ಬಿಡ್ತೀನಿ ನಾನು. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೆಟ್ಸ್ ಮೂವ್ ಆನ್ ಟು ಬ್ಯಾಲೆನ್ಸ್ ಶೀಟ್. ಸೊ ಈ ಪ್ರಾಬ್ಲಮ್ ದ ಬ್ಯಾಲೆನ್ಸ್ ಶೀಟ್ ನ ತೋರಿಸ್ತೀನಿ ನಾನು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಸೇಮ್, ಮತ್ತೆ ಈ ವಿಡಿಯೋ ಬರುತ್ತೆ ನೋಡಿ ಸಾಲ್ವ್ ಮಾಡಿ. ಸೊ ಶೇರ್ ಕ್ಯಾಪಿಟಲ್ ಈಸ್ 1 lakh. ಶೇರ್ ಕ್ಯಾಪಿಟಲ್ ಎಷ್ಟು? 1 lakh ಬರುತ್ತೆ. 1 lakh ಇಂಟು 10. ಸೊ 1 lakh ಇಂಟು 10 ಎಷ್ಟಾಗುತ್ತೆ? 10 lakh. ಶೇರ್ ಕ್ಯಾಪಿಟಲ್ ಎಷ್ಟು? 10 lakh. ಬ್ಯಾಲೆನ್ಸ್ ಶೀಟ್ ಮಾಡ್ತಾ ಇದ್ದೀನಿ. 10 lakh. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್ ಗಿಂತ ಮುಂಚೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಇದೆ ಸಲ. ಸೆಕ್ಯೂರಿಟೀಸ್ ಪ್ರೀಮಿಯಂ. ಸೆಕ್ಯೂರಿಟೀಸ್ ಪ್ರೀಮಿಯಂ ನೋಡಿ ಇಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ಗೆ ಆಕ್ಚುಲಿ 1 lakh ಇಂಟು 1 ರೂಪಾಯಿ ಅಲ್ಲ. ಸೆಕ್ಯೂರಿಟೀಸ್ ಪ್ರೀಮಿಯಂ ಎಷ್ಟು? 1 lakh ಇಂಟು 1 lakh ಬರುತ್ತೆ. ಮೈನಸ್ ಸೊ ಪೂನಮ್ದೊಂದು ಸೆಕ್ಯೂರಿಟೀಸ್ ಪ್ರೀಮಿಯಂ ದುಡ್ಡು ಬರಲ್ಲ, ಅವರು ಆ ದುಡ್ಡೇ ಕಟ್ಟಲಿಲ್ಲ. ಎಷ್ಟದು? 1,000 rupees ಹೋಯ್ತು ಅದ್ರಲ್ಲಿ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ ಎಷ್ಟಿರುತ್ತೆ ದುಡ್ಡು? ಸೊ 1,000 ಹೋದ್ರೆ ಪೂನಮ್ ಕಳೆದ್ರೆ ಎಷ್ಟಿನ್ನ? Let's become 9,000. 99,000. I'm sorry, 99,000 ಆಗುತ್ತೆ. ಕ್ಯಾಪಿಟಲ್ ರಿಸರ್ವ್ ಅಲ್ಲಿ ಆಲ್ರೆಡಿ ಕೊನೆಗೆ ಉಳಿದಿದ್ದು ಎಷ್ಟು ಅಂತ ನಾನು ಬರ್ದಿದ್ದೀನಿ ನಾನು. ಸೊ 4,600 ಉಳಿತು ಅಂತ ಸೆಕ್ಯೂರಿಟೀಸ್ ಫರ್ಫಿಟೆಡ್ ಶೇರ್ಸ್ ಇಂದ ಉಳಿದಿದ್ದು ಬರ್ದಿದ್ದೀನಿ 4,600. ಸೊ ಇಷ್ಟು ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೀರಾ. ನೆಕ್ಸ್ಟ್ ಇಲ್ಲಿ ಬರಿಬೇಕಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಏನೇನ್ ಬರೀತೀರಾ? ಅದೊಂದೇ ಬರೆಯೋದು ನಾವು. ಸೊ ಬ್ಯಾಲೆನ್ಸ್ ಏನಾಗುತ್ತೆ ಅಂತ ನೋಡೋಣ. So this is become 10 lakh, not 10 lakh, I'm sorry, 11 lakh 3,600. 11 lakh 3,600. ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಅಪ್ಲಿಕೇಶನ್ ಎಷ್ಟು ಬಂತು ನೋಡಿ. ಅಪ್ಲಿಕೇಶನ್ ಇಸ್ ಅಬೌಟ್ 3,60,000 ಬಂತು. ಅಪ್ಲಿಕೇಶನ್ ಎಷ್ಟು ಬಂತು? 3,60,000 ಮೈನಸ್ ಪ್ಲಸ್ ಅಲಾಟ್ಮೆಂಟ್ ಅಲ್ಲಿ ಎಷ್ಟು ಬಂತು ನೋಡಿ. ಇಲ್ಲಿ ಅಲಾಟ್ಮೆಂಟ್ ಅಲ್ಲಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಇಯರ್ 2,97,000 ಬಂತು. 2,97,000
97,000 we got it. 2,97,000. ಅಲಾಟ್ಮೆಂಟ್ ಅಲ್ಲಿ 2,97,000 ನೋಡಿದ್ರಿ. ಶೇರ್ ಫಸ್ಟ್ ಕಾಲ್ ಅಲ್ಲಿ ನನಗೆ ದುಡ್ಡು ಬಂದಿದೆ ಎಷ್ಟು? ಆಮೇಲೆ ಇದು ಮೈನಸ್ ಮಾಡಿದೀವಿ, ಕೆಲವೊಂದು ರೀಫಂಡ್ ಮಾಡಿದೀವಿ, ಅದನ್ನು ಮೈನಸ್ ಮಾಡ್ಬೇಕು. 60,000 ರೀಫಂಡ್ ಮಾಡಿದೀವಿ. ಮತ್ತೆ ಇದು